ಇವತ್ತು ನಾನು ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂಥ ಗೋಧಿ ನುಚ್ಚಿನ ಪಾಯಸ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ 3/4 ಕಪ್ಪಷ್ಟು ಗೋಧಿ ನುಚ್ಚು ತಗೊಂಡಿದ್ದೆ. ಅದನ್ನು 3-4 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ನಂತರ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು 3/4 ಕಪ್ಪಷ್ಟು ಗೋಧಿ ನುಚ್ಚು ತಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕೂಗಿಸ್ಕೋಬೇಕಾಗುತ್ತೆ. ಒಂದು 5 ವಿಸಿಲ್ ಕೂಗಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಂತರ ನಾನು ಈ ಕಡೆ ಒಂದು ತೆಂಗಿನಕಾಯಿ ಹಾಲು ತೆಗಿತಾ ಇದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ 1 ಕಪ್ಪಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ್ದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಕಾಟನ್ ಬಟ್ಟೆಯಿಂದ ಸಹ ಇದೇ ರೀತಿ ಮಾಡಿಕೊಂಡು ಸೋಸ್ಕೋಬಹುದು. ಇದನ್ನು ಒಮ್ಮೆ ಈ ರೀತಿ ಹಾಲು ತೆಗೆದುಬಿಟ್ಟು ಇನ್ನೊಮ್ಮೆ ಇದನ್ನು ಹಾಲು ತೆಗಿತೀನಿ. ನೋಡಿ, ಇದು ಗಟ್ಟಿ ಹಾಲು, ಮೊದಲು ತೆಗೆದಿರುವಂಥ ಹಾಲು, ಗಟ್ಟಿ ಹಾಲದು. ಹೀಗೆ 3 ಸಲ ಮಾಡಬೇಕು. ನೋಡಿ, ಇದು 2ನೇ ಸಲ ನಾನು ಪುನಃ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಜಾಸ್ತಿ ನೀರು ಹಾಕಬೇಡಿ, 1 ಕಪ್ಪಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸರಿ. ನೋಡಿ, ರುಬ್ಬಿರೋದನ್ನು ಇದೇ ರೀತಿ ಮತ್ತೊಮ್ಮೆ ಅದೇ ಬೌಲ್ಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. 2 ಸಲ ತೆಗೆದಿರುವಂಥ ಹಾಲನ್ನು ಒಂದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಗಟ್ಟಿ ಹಾಲು. ಇನ್ನು ಲಾಸ್ಟಲ್ಲಿ ನಾನು ಇದು ಸ್ವಲ್ಪ ತೆಳ್ಳಗೆ ಆಗುವಂಥ ಹಾಲಿದು ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಬೇಕಂದರೆ ತೆಗಿಬೋದು, ಬೇಡ ಅಂದರೆ ಬಿಡ್ಬೋದು. ಎಲ್ಲಾದರೂ ಪಾಯಸ ಗಟ್ಟಿ ಆಯಿತು ಅನ್ನೋ ಆಗಿದ್ದರೆ ಈ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಕೊನೆಯಲ್ಲಿ ನಾನು ಇದು ಬೇರೆ ಬೌಲ್ಗೆ ತೊಗೊಳ್ತಾ ಇದ್ದೀನಿ. ಒಂದು 1/2 ಕಪ್ಪಷ್ಟು ನೀರು ಹಾಕಿರೋದಷ್ಟೇ ಇದು. ಇದನ್ನು ಸಹ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಈಗ ತೆಗೆದಿರುವಂಥ ಹಾಲನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ. 2 ರೀತಿಯಲ್ಲಿ ತೆಗೆದಿದ್ದೀನಿ. ಒಂದು ಗಟ್ಟಿ ಹಾಲು, ಒಂದು ತೆಳ್ಳಗಿನ ಹಾಲು. ನಂತರ ನಾನಿಲ್ಲಿ ನೋಡಿ ಬೇಯಿಸಿರುವಂತಹ ಗೋಧಿ ನುಚ್ಚು 5 ವಿಸಿಲ್ ಹಾಕಿ ತಣ್ಣಗಾದ್ಮೇಲೆ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಇದನ್ನು ನಾನು ಇವಾಗ ಸೈಡ್ ಇಟ್ಕೊಂಡು ಬೆಲ್ಲ ನೋಡಿ 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಬೆಲ್ಲ ಕರಗಿದ್ರೆ ಸಾಕು. ಈ ರೀತಿ ಮಾಡೋದು ಯಾಕಂದರೆ ಒಮ್ಮೊಮ್ಮೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅಂತ, ಅದಕ್ಕೆ ನಾನು ಈ ರೀತಿ ಕರಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾವು ಬೇಯಿಸಿರುವಂತಹ ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕೋದು ಬೇಡ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಯಾವುದೇ ಸಿಹಿ ಪದಾರ್ಥಕ್ಕೆ ಒಮ್ಮೊಮ್ಮೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡೆ, ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ನೋಡಿಕೊಂಡು ಬೇಕಂದರೆ ಅಷ್ಟೇ ಈ ತೆಳ್ಳಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ಇದನ್ನು ಒಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು. ದೊಡ್ಡ ಉರಿಯಲ್ಲಿ ಕುದಿಸಿದ್ರೆ ಒಮ್ಮೊಮ್ಮೆ ತೆಂಗಿನಕಾಯಿ ಹಾಲು ಒಡೆದಾಗುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು 15-20 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನಂತರ ಕುದಿಸಿದೆಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಅದನ್ನು ಬೇರೆ ಕಡೆ ಇಟ್ಕೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ಕೆಂಪು ಬಣ್ಣ ಬರೋವರೆಗೆ ಗೋಡಂಬಿನ ಹುರ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣ ಬಂತು ಅನ್ನುವಾಗ ಕೊನೆಯಲ್ಲಿ ಅದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುರಿದಾದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಹುರಿದಾದ್ಮೇಲೆ ಅದನ್ನು ನಾವು ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ಲೇಮ್ ಆಫ್ ಮಾಡಿ ಇಟ್ಟಿದ್ದೆ ಪಾಯಸದ್ದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸರ್ವ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಬೇಕಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಮೇಲ್ಗಡೆಯಿಂದ ಹಾಕಿಬಿಟ್ಟು ಸರ್ವ್ ಮಾಡಿ, ಇನ್ನೂ ರುಚಿಯಾಗಿರುತ್ತೆ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.